ಎಲ್ರಿಗೂ ಮ್ಯೂಟ್ ಮಾಡಿದ್ದೀನಿ. ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಕ್ಲಾಸ್ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ, ಡಿಲೇ ಮಾಡೋದು ಬೇಡ. ಸೊ ಎಲ್ರು ವೆಲ್ಕಮ್. ನಾನು ಹೊಸದಾಗಿ ಬಂದವರಿಗೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಮೈ ಶಾರ್ಟ್ ಪ್ರೊಫೈಲ್ ಇಸ್ ಬೇಸಿಕಲಿ ನಾನು ಕೆಮಿಕಲ್ ಇಂಜಿನಿಯರ್. ಅಟ್ ಪ್ರೆಸೆಂಟ್ ಕರ್ನಾಟಕ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅಂಡ್ ನ್ಯೂಸ್ ಪೇಪರ್ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಇಂದು. ಆಮೇಲೆ ಐ ಆಮ್ ದ ಆಥರ್ ಆಫ್ 4 ಬುಕ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಬುಕ್ಸ್. ಇದು ದಿಸ್ ಇಸ್ ಮೈ ಆಫೀಸ್. ಐ ಆಮ್ ಇನ್ ಆಫೀಸ್ ನೈಟ್ ನಾವು. ಬೆಂಗಳೂರು ಬನಶಂಕರಿ ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. ಅಂಡ್ 20 years ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪೀರಿಯನ್ಸ್. ನಾನು ಕೇವಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಅಷ್ಟೇ ಟ್ರೈನಿಂಗ್ ಕೊಡಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋ ಕಂಪನಿ ಓನರ್ಸಿಗೂ ಟ್ರೈನಿಂಗ್ ಕೊಟ್ಟಿದ್ದೀನಿ. ಸೊ MLM ಸಾಫ್ಟ್ವೇರ್ ಆಗಿರ್ಬೋದು, MLM ಲೀಗಲ್ ಪೇಪರ್ಸ್ ಆಗಿರ್ಬೋದು, MLM ಪ್ರಾಡಕ್ಟ್ಸ್ ಆಗಿರ್ಬೋದು, MLM ಬಿಸ್ನೆಸ್ ಪ್ಲಾನ್ ಕ್ಯಾಲ್ಕುಲೇಷನ್, ಎಲ್ಲಿ ಪ್ರಾಫಿಟ್ ಇದೆ ಲಾಂಗ್ ಇದೆ ಕ್ಯಾಲ್ಕುಲೇಷನ್, ದಿಸ್ ಆಲ್ ಐ ವಿಲ್ ಸ್ಟಡಿ. ಅಂಡ್ ಐ ಕಂಪ್ಲೀಟೆಡ್ PG ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್. ಸೊ ಸ್ನಾತಕೋತ್ತರ ಪದವಿ ನೇರ ಮಾರುಕಟ್ಟೆಯಲ್ಲಿ ಹಾಗೂ MBA ಮಾಡಿದ್ದೀನಿ ನೇರ ಮಾರುಕಟ್ಟೆಯಲ್ಲಿ. ಸೊ ಇದೊಂದು ನನ್ನ ಚಿಕ್ಕ ಪ್ರೊಫೈಲ್. ಹೊಸೊಬ್ಬರಿಗೆ ನಾನು ಇವತ್ತು ವೆಲ್ಕಮ್ ಮಾಡ್ತೀನಿ. ನಾನು ಇಲ್ಲಿ ಬಂದಿರೋದು ನನ್ನ ಐಡಿಯಾಗಳನ್ನ ಶೇರ್ ಮಾಡೋದಕ್ಕೆ ಅಂಡ್ ಇಂಟರಾಕ್ಟ್ ಮಾಡೋದಕ್ಕೆ. ನೀವು ನನ್ನ ಜೊತೆಗೆ ಮಾತಾಡ್ಬೋದು, ಏನಾದರೂ ಈ ಕ್ಲಾಸಿಗೆ ಸಂಬಂಧಪಟ್ಟ ಡೌಟ್ಸ್ಗಳಿದ್ರೆ ಕೇಳ್ಬೋದು. ಹಾಗೂ ನಾವು ವೀಕ್ ಆಗ್ತಿರ್ತೀವಿ. ಹೇಗೆ ನಮ್ಮ ಗಾಡಿ ಸರ್ವಿಸಿಗೆ ಬಿಡ್ತೀವಿ, ಇದನ್ನು ನಾವು ಸರ್ವಿಸ್ ಮಾಡಿಸ್ಬೇಕು ವೀಕ್ಲಿ. ಹಾಗಾಗಿ ನಾನು ವೀಕ್ಲಿ ಏನೇ ಕಮಿಟ್ಮೆಂಟ್ ಇದ್ರು ನಾನು ಬರ್ತಾ ಇದ್ದೀನಿ. ನೀವು ಬಹಳಷ್ಟು ಜನ ಕಮಿಟ್ಮೆಂಟ್ ಇದ್ರು ಬರ್ತಾ ಇದ್ದಾರೆ. ನಾವೀಗ ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ವಿ ನೀಡ್ ಟ್ರೈನಿಂಗ್ ಅಲ್ವಾ. ನಾವೀಗ 2 ಗಾಲಿ ಸೈಕಲ್ ಓಡಿಸ್ಬೇಕು ಅಂದ್ರೆ ವಿ ನೀಡ್ ಟ್ರೈನಿಂಗ್. ಟು ಆಪರೇಟ್ ಮೊಬೈಲ್ ವಿ ನೀಡ್ ಸಮ್ ಗೈಡೆನ್ಸ್, ಟ್ರೈನಿಂಗ್. If you want to learn driving, we need training. If you want to learn swimming, we need training. But ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಏನು ಪ್ರಾಬ್ಲಮ್ ಇದೆ ಅಂದ್ರೆ, ಕರೋಡ್ಪತಿ ವಿತೌಟ್ ಟ್ರೈನಿಂಗ್ ಆಗ್ತೀವಿ ಅನ್ನೋ ಭ್ರಮೆ ನಮ್ಮಲ್ಲಿದೆ. ವಿ ಆರ್ ಇನ್ ಎ ಇಲ್ಯೂಷನ್ ದಟ್ ವಿ ಡೋಂಟ್ ನೀಡ್ ಎನಿ ಟ್ರೈನಿಂಗ್ ಟು ಬಿಕಮ್ ಕರೋಡ್ಪತಿ. ನಾವು ಕೋಟ್ಯಾಧಿಪತಿ ಆಗೋದಕ್ಕೆ ನಮಗೆ ಯಾವುದೂ ಟ್ರೈನಿಂಗ್ ಬೇಡ. ಐ ಆಮ್ ಬೆಸ್ಟ್, ಐ ನೋ ಎವ್ರಿಥಿಂಗ್, ಐ ಕ್ಯಾನ್ ಡೂ ಇಟ್ ಈ ತರ ನಮ್ಮ ಮೈಂಡ್ ಅಲ್ಲಿ ಬರುತ್ತೆ. Yes, that is a good motivation. You need it, but practically you need a training to become a successful person. Happy successful person ಆಗೋದಕ್ಕೆ we need a mentor, we need a coach. ಸುಮ್ನೆ ಯಾರು ಕರೋಡ್ಪತಿ ಆಗಲ್ಲ. And maximum people don't know the difference between work and learning. ಓಕೆ, ಬಹಳ ಜನ ಹೇಳ್ತಾರೆ ಸರ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ ಬಿಡಿ ಸರ್. ಸೊ ಕಷ್ಟಪಟ್ಟು ಕಲಿತ್ರೆ ದುಡ್ಡು ಬರೋಂಗಿದ್ದಿದ್ರೆ ಭಾರತದಲ್ಲಿ 95% ಜನ ರಿಚ್ ಇರ್ತಿದ್ರು, 5% ಜನ ಪೂರ್ ಇರ್ತಾ ಇದ್ರು. ಬಟ್ ಈಗ ಮ್ಯಾಪ್ ಉಲ್ಟಾ ಇದೆ. ಭಾರತದಲ್ಲಿ 95% ಜನ ಬಡವರಿದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, 5% ಜನ ರಿಚ್ ಪೀಪಲ್ ಇದ್ದಾರೆ. ಅಂದ್ರೆ ಕೆಲಸ ಬೇರೆ, ಕಲಿಯೋದು ಬೇರೆ. ಕೆಲಸ ಬೇರೆ, ಕಲಿಯೋದು ಬೇರೆ. ಕೆಲಸ ಮಾಡೋದ್ರಿಂದ ನಿಮಗೆ ದುಡ್ಡು ಬರಲ್ಲ, ಕೆಲಸ ಮಾಡೋದ್ರಿಂದ ನೀವು ಸಕ್ಸಸ್ ಆಗಲ್ಲ, ಕೆಲಸ ಮಾಡೋದ್ರಿಂದ ಜನ ನಿಮ್ಮಿಂದೆ ಬರಲ್ಲ, ಕೆಲಸ ಮಾಡೋದ್ರಿಂದ ನೀವು ಅನ್ಕೊಂಡಿದ್ದನ್ನ ಸಾಧನೆ ಮಾಡಕ್ ಆಗಲ್ಲ. ಕಲಿಯೋದ್ರಿಂದ ಆಗುತ್ತೆ, ದುಡ್ಡು ಬರುತ್ತೆ. ಕಲಿಯೋದ್ರಿಂದ ಜನ ನಿಮ್ ಹಿಂದೆ ಬರ್ತಾರೆ, ಕಲಿಯೋದ್ರಿಂದ ನೀವು ನೆಮ್ಮದಿಯಾಗಿರ್ತೀರ, ಕಲಿಯೋದ್ರಿಂದ ಸಕ್ಸಸ್ ಸಿಗುತ್ತೆ. ಸೊ ಈ ಕಾ ಬೇರೆ, ಈ ಕಾ ಬೇರೆ. ಈ ಕಾನೋ ಗೊತ್ತಿಲ್ಲ, ನೀವು ಮಧ್ಯದಲ್ಲಿ ಮಿಕಾ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೀರ. ಸೊ ಈ ಮಿಕಾ ಆಗ್ಬಾರ್ದು ಅಂತಂದು ಹೇಳಿದ್ರೆ ಈ ಕಾನ ವ್ಯತ್ಯಾಸ ತಿಳ್ಕೋಬೇಕು. ಆಗ ನಮ್ಮ ಲೈಫಲ್ಲಿ ನಾವು ಅನ್ಕೊಂಡಿರುವಂತಹ ಸಾಧನೆಗಳನ್ನ ನಾವು ಮಾಡ್ಬೋದು. ನಾನು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೆ. ಬೀಯಿಂಗ್ ಎ ಕೆಮಿಕಲ್ ಇಂಜಿನಿಯರ್, ವೈ ಶುಡ್ ಐ ನೀಡ್ ಟ್ರೈನಿಂಗ್? ಈ ಭ್ರಮೆಯಲ್ಲಿ ಬದುಕ್ತಾ ಇದ್ದೆ. ಐ ಆಮ್ ವೆರಿ ಇಂಟೆಲಿಜೆಂಟ್ ಅಂತ ಬದುಕ್ತಾ ಇದೆ. ನೋ, ವಾಟ್ ವಿ ಲರ್ನ್ ಇನ್ ಸ್ಕೂಲ್ ಅಂಡ್ ಕಾಲೇಜ್ ದಟ್ ಈಸ್ ನಾಟ್ ವರ್ಕ್ ಹಿಯರ್. ಇಲ್ಲಿ ಕೆಲಸ ಮಾಡಲ್ಲ. ನೀವು ಕಲ್ತಿರೋ ಶಾಲೆಯಲ್ಲಿ ಬೇರೆ ಪಾಠಗಳು, ಮನೆಯಲ್ಲಿ ಕಲ್ಸಿರೋದು, ಅಕ್ಕಪಕ್ಕ ಜನರು ಕಲ್ಸಿರೋದು ಇಲ್ಲಿ ಕೆಲ್ಸಕ್ಕೆ ಬರಲ್ಲ, ಅದು ವೇಸ್ಟ್ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಒಂದು ಹೊಸ ಪಾಠನೇ ನಾವು ರೆಡಿ ಮಾಡಿದೀವಿ. ದಿಸ್ ಇಸ್ ದ ಯೂನಿವರ್ಸಿಟಿ. ಸೊ ದಿಸ್ ಇಸ್ ವಾಟ್ ವಿ ನೀಡೆಡ್. ಇದು ನಮಗೆ ಆಕ್ಚುಲಿ ಬೇಕಾಗಿರೋದು ಸ್ನೇಹಿತರೆ. ಐ ಹೋಪ್ ಕ್ಲಾರಿಟಿ ಬಂದಿದೆ. ಸೊ ಐ ವಿಲ್ ಜಂಪ್ ಇನ್ ಟು ದ ಟುಡೇಸ್ ಟಾಪಿಕ್. ಅಂದ್ರೆ ಹೊಸದನ್ನ ಏನು ಕಂಡುಹಿಡಿಯಕ್ ಹೋಗ್ಬೇಡಿ. ಇಲ್ಲಿ ನಿಮ್ ತಲೆನ ಅಲ್ಲೇ ಬಿಟ್ಬಿಡಿ. ಇಲ್ಲಿ ಹೇಳ್ಕೊಟ್ಟಿದ್ದನ್ನ ಇಂಪ್ಲಿಮೆಂಟ್ ಮಾಡಿ. ಡು ನಾಟ್ ರೀಇನ್ವೆಂಟ್ ದ ನ್ಯೂ ವೀಲ್ ಅಂತ ಹೇಳಿದ್ದೆ, ಒಂದನೇದು. ಎರಡನೇದು, ಸ್ಮಾಲ್ ಟೈಮ್ ಆಟಿಟ್ಯೂಡ್. ಅಂದ್ರೆ
ತಾತ್ಕಾಲಿಕವಾಗಿ ಇಲ್ಲಿ ಬರಬೇಡಿ. 3 ತಿಂಗಳು ಕೆಲಸ ಮಾಡಿದೆ, 4 ತಿಂಗಳು ಕೆಲಸ ಮಾಡಿದೆ, ಯಾರು ಸೇರ್ಲಿಲ್ಲ, ನಾನು ಹೋಗ್ಬಿಡ್ತೀನಿ, ಹಿಂಗಲ್ಲ. ಮೂರನೇದು ಹೇಳಿದೆ, ಥಿಂಕ್ ಯು ಆರ್ ದ ಪ್ರಾಬ್ಲಮ್. ನಿಮಗೇನು ಅನಿಸ್ಬಿಡುತ್ತೆ, ನಾನೇ ತೊಂದರೆ, ನಾನೇ ಅಂತಂದ್ರೆ ಖಿನ್ನತೆಗೆ ಒಳಗಾಗ್ಬಿಡ್ತೀರಾ, ನೀವು ಬಿಸ್ನೆಸ್ ಬಿಟ್ಟು ಹೋಗ್ಬಿಡ್ತೀರಾ. ಅಯ್ಯೋ ನನ್ಗೆ ಯಾರು ಸೇರಲ್ಲಪ್ಪ, ನನ್ನ ಮುಖ ನೋಡಿದ್ರೆ ಯಾರು ಇಷ್ಟಪಡಲ್ಲ, ನನಗೆ ಮಾತಾಡಕ್ ಬರಲ್ಲ, ನಾನು ದಡ್ಡ ನಾನು ಅಂತಂದೇಳಿ ನೀವೇ ಡಿಸೈಡ್ ಮಾಡಿಬಿಡ್ತೀರಾ. ಯಾರೋ ಒಂದು 4 ರಿಜೆಕ್ಷನ್ ಬಂದ ಕೂಡಲೇ ನೀವೇ ಡಿಸೈಡ್ ಮಾಡಿಬಿಡ್ತೀರಾ. ಹಾಗೆ ಇನ್ನೊಂದು ಪಾಯಿಂಟ್ ಹೇಳಿದ್ದೆ, ಓಕೆ, ಟೇಕಿಂಗ್ ರಿಜೆಕ್ಷನ್ ಪರ್ಸನಲಿ. ಅದೇ ಎಷ್ಟನೇ ಪಾಯಿಂಟ್ ಇದು? 4ನೇ ಪಾಯಿಂಟ್. ಈ ರಿಜೆಕ್ಷನ್ಸ್ ಗಳನ್ನ ನೀವು ಸೀರಿಯಸ್ ಆಗಿ ತಗೊಂಡ್ಬಿಡ್ತೀರಾ. ಯಾರಾದ್ರೂ ಅಯ್ಯೋ ಇಂಥ ಕಂಪ್ನಿ ನೋಡಿದೀನಿ, ಇಂಥವೆಲ್ಲ ಪ್ರಾಡಕ್ಟ್ಸ್ ನೋಡಿದೀನಿ, ಇಂಥವೆಲ್ಲ ಬೀಟಿಂಗ್ ಬೇಜಾ ನೋಡಿದೀನಿ, ನಿಮಗೆ ಮಾಡಕ್ ಕೆಲಸ ಇಲ್ವಾ ಅಂತ ಯಾರಾದ್ರೂ ಅಂದ ಕೂಡಲೇ ನೀವು ಪರ್ಸನಲ್ ಆಗಿ ಹರ್ಟ್ ಆಗ್ಬಿಡುತ್ತೆ ನಿಮಗೆ. ಅಯ್ಯೋ ನಾನು ಈ ರೀತಿ ಯಾರ ಹತ್ರನೂ ಅನ್ಸ್ಕೊಂಡಿಲ್ಲ, ಈ ನನ್ನ ಮಕ್ಳ ಹತ್ರ ಅನ್ಸ್ಕೋಬೇಕಲ್ಲ, ನನ್ನ ಈಗೋ ಏನು, ನನ್ನ ಘನತೆ ಏನು, ನನ್ನ ಗೌರವ ಏನು, ಈ ರೀತಿ ಅನ್ಸುತ್ತೆ ಒಳಗಡೆಯಿಂದ. ಎಲ್ರಿಗೂ ಅಲ್ಲ, ಸ್ವಲ್ಪ ಜನಕ್ಕೆ. ಅದು ತಪ್ಪು. ನೀವು ಹಂಗೆಲ್ಲ ಅನ್ಸ್ಕೋಬಾರ್ದು, ನಿಮ್ ಒಳಗಡೆ ಅದು ಈಗೋ ಹರ್ಟ್ ಮಾಡ್ಕೋಬಾರ್ದು. ಸೊ ಈ ರೀತಿ ನೆಗೆಟಿವ್ ಮಾತಾಡೋರು, ಪಾಸಿಟಿವ್ ಮಾತಾಡೋರು ಇಬ್ರು ಇದ್ದಾರೆ ಸಮಾಜದಲ್ಲಿ. ನಾವಿಬ್ರನ್ನ ವೆಲ್ಕಮ್ ಮಾಡ್ಕೊಂಡು ನಮ್ ಕೆಲಸ ನಾವು ಮಾಡಿ ಮುಂದೆ ಹೋಗ್ಬೇಕು ಅಂತ ಹೇಳಿದ್ದೆ. ಕ್ಲಿಯರ್? 5ನೇ ಪಾಯಿಂಟ್ ಹೇಳಿದ್ದೆ, ನೆಗ್ಲೆಕ್ಟಿಂಗ್ ಯುವರ್ ರಿಟೇಲ್ ಸೇಲ್ಸ್. ಅಂದ್ರೆ ನಿಮ್ಮ ಸೇಲ್ಸ್ ಅನ್ನ ನೆಗ್ಲೆಕ್ಟ್ ಮಾಡೋದು. ಅಂದ್ರೆ ಯಾರಾದ್ರೂ ಬಂದ್ಬಿಟ್ಟು ನಾನು 75,000 ಕೊಟ್ಟು ಪ್ಯಾಕೇಜ್ ತಗೊಳಲ್ಲ ಅಂದ್ರೆ, ಅಯ್ಯೋ ಹೌದಾ ಸರಿ ಬಿಡಿ ಅಂತ ಎದ್ದು ಬರೋದಲ್ಲ. ಅವನಿಗೆ ಒಂದು ಪೇಸ್ಟ್ ಕೊಟ್ಟು ಬನ್ನಿ, ಅವನಿಗೆ ಒಂದು ಸೋಪ್ ಕೊಟ್ಟು ಬನ್ನಿ MRP ರೇಟ್ ಅಲ್ಲಿ. ಸೊ ನಿಮಗೆ DP ರೇಟಿಗೆ ಸಿಕ್ಕಿರುತ್ತೆ. ಸೊ ದಟ್ ಅವನು ಆ ಸೋಪ್ ಯೂಸ್ ಮಾಡಿದ್ಮೇಲೂ ಕನ್ವರ್ಟ್ ಆಗ್ಬೋದಲ್ಲ, ಹೇಳಕ್ ಬರಲ್ಲ. ನಿಮ್ಮ ಪ್ರಾಡಕ್ಟ್ಸ್ ಏನಿದೆ ನಿಮ್ಮ ಕಂಪನಿ, ಅದನ್ನ ಯೋಚನೆ ಮಾಡ್ಕೊಳ್ಳಿ. ಸರ್ ನನ್ನ ಕಂಪ್ನಿಲಿ ಇದಿದ್ದು ಪ್ರಾಡಕ್ಟ್ಸ್ ಇದೆ, ಅದನ್ನ ಲೀಸ್ಟ್ ಮಾಡ್ಕೊಳ್ಳಿ, ಅದನ್ನ ರಿಟೇಲ್ ಮಾಡೋದಾದ್ರೂ ಮಾಡಿ ಬನ್ನಿ ಅಟ್ಲೀಸ್ಟ್. ಸೊ ದಟ್ ಯು ಕ್ಯಾನ್ ಮೇಕ್ DP MRP ಇನ್ಕಮ್. ಅಂದ್ರೆ ಕೈಗೆ ಖರ್ಚಿಗೆ ದುಡ್ಡು ಆಗತ್ತೆ. 6ನೇ ಪಾಯಿಂಟ್, ಲಿಸ್ಟಿಂಗ್ ಟು ದ ಡ್ರೀಮ್ ಸೀಕರ್ಸ್. ಅಂದ್ರೆ ಈ ಕಳ್ರು ಇರ್ತಾರೆ, ಡ್ರೀಮ್ ಸೀಕರ್ಸ್. ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ 95% ಜನ ಕನಸಿಲ್ದವ್ರು ಇರ್ತಾರೆ. ಇವತ್ತು ನಾವ್ ಇಲ್ಲಿ ಬಂದಿದೀವಿ ಅಂದ್ರೆ ನಮಗ್ ಕನಸಿದೆ. ನಿಮಗ್ ಕನಸಿದ್ದಕ್ಕೆ ಅಲ್ಲಿ ಬಂದಿದ್ದೀರಾ. ಇಲ್ಲಿ ಯಾರು ಬರ್ತಾರಂದ್ರೆ ಕೇವಲ ಕನಸಿರೋರು ಬರ್ತಾರೆ. ಓನ್ಲಿ ಡ್ರೀಮರ್ಸ್ ಓನ್ಲಿ ಕಮ್ ಇನ್ ಟು ದಿಸ್ ಸಿಸ್ಟಮ್. ಎವ್ರಿಬಡಿ ವಿಲ್ ನಾಟ್ ಕಮ್ ಟು ದಿಸ್ ಸಿಸ್ಟಮ್. ಹೌದಲ್ವಾ? ಈಗ ಈ ಎಣ್ಣೆ ಯಾರು ಹೋಗ್ತಾರೆ ಎಣ್ಣೆ ಹೊಡಿಯಕ್ಕೆ? ಎಣ್ಣೆ ಆಸೆ ಇದ್ದವರು, ಎಣ್ಣೆ ಹೊಡಿಬೇಕಾದವರು, ಎಣ್ಣೆ ಅಡಿಕ್ಟ್ ಆದವರು ಪಬ್ಬಲ್ಲಿ ಬಾರಲ್ಲಿ ಸಿಗ್ತಾರೆ. ಹೌದಲ್ವಾ? ಅದೇ ಈಗ ಕ್ರಿಕೆಟ್ ನೋಡೋದಕ್ಕೆ ಯಾರು ಹೋಗ್ತಾರೆ? ಕ್ರಿಕೆಟ್ಗೆ ಅಡಿಕ್ಟ್ ಆದವರು, ಕ್ರಿಕೆಟ್ ಇಷ್ಟ ಇರೋರು ಕ್ರಿಕೆಟ್ಗೆ ಹೋಗ್ತಾರೆ. ಫಿಲಿಂ ಥಿಯೇಟರ್ಗೆ ಯಾರು ಹೋಗ್ತಾರೆ? ಫಿಲಿಮಿಗೆ ಇಷ್ಟ ಆದವರು, ಫಿಲಿಂ ಅಂದ್ರೆ ಆಸೆ ಪಡೋರು, ಫಿಲಿಂ ಅಂದ್ರೆ ನನ್ನ ಹೀರೋ ಮೂವಿ ಅಪ್ಪ ಅಂತ ಹೋಗ್ತಾರೆ. ಅದೇ ರೀತಿ ಇಲ್ಲಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಥವಾ ಈ ಸಿಸ್ಟಮ್, ಈ ಕಂಪನಿ, ಈ ಪ್ಲಾನ್, ಈ ರೀತಿ ಆದಂತ ಟ್ರೈನಿಂಗ್ ಯಾರು ಬರ್ತಾರಂದ್ರೆ ಕನಸು ಇರೋರು ಮಾತ್ರ ಬರ್ತಾರೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ಡ್ರೀಮರ್ಸ್ ವಿಲ್ ಕಮ್ ಇನ್ ಟು ದಿಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್. ಎವ್ರಿಬಡಿ ವಿಲ್ ನಾಟ್ ಕಮ್. ಸೊ ಈ ಕನಸಿರೋರು ಎಷ್ಟು ಜನ ಇದ್ದಾರೆ ಅಂತಂದ್ರೆ 10ರಲ್ಲಿ 2-3 ಜನ ಇದ್ದಾರೆ. ಸೊ 10ರಲ್ಲಿ 2-3 ಜನ ಕನಸಿರೋರು ಇರ್ಬೇಕಾದ್ರೆ ನೀವು 7 ಜನಕ್ಕೆ ಕನಸಿಲ್ದವ್ರಿಗೆ ಮೀಟ್ ಆದಾಗ ನೀವೇನ್ ಅನ್ಕೊಂಡ್ಬಿಡ್ತೀರಾ ಅಂದ್ರೆ ನಿಮ್ ಕನಸನ್ನ ಗಿವ್ ಅಪ್ ಮಾಡ್ಬಿಡ್ತೀರಾ. ಈ 7 ಜನ ಕನಸಿಲ್ದವರು ನಿಮ್ಮನ್ನ ಸಾಯಿಸ್ಬಿಡ್ತಾರೆ. ಚುಚ್ಚಿ 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 ಮಾತಾಡ್ತಾರೆ. ಅಯ್ಯೋ ಬಂದ ನೋಡಪ್ಪ ಕಾರ್ ತಗೊಳೋಣ, ಅಯ್ಯೋ ಬಂದ ನೋಡು ಅಂಬಾನಿ, ಬಂದ ನೋಡು ಉದ್ಧಾರ ಆಗ್ತಾನಂತೆ, ಈ ರೀತಿ ಚುಚ್ಚಿ 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 ಮಾತಾಡ್ತಾರೆ. ನೀವು ಆ ಮಾತಿಗೆ ಬಲಿ ಆಗ್ಬಿಟ್ಟು, ನೀವು ಮಾನಸಿಕ ಖಿನ್ನತೆಗೆ ಒಳಗಾಗ್ಬಿಟ್ಟು, ನೀವು ಈ ಬಿಸ್ನೆಸ್ ಬೇಡ, ಇದು ಬೇಡ ಅಂತ ಬಿಟ್ಟು ಹೊಡೋಗ್ಬಿಡ್ತೀರ. ಸೊ ಇದನ್ನ ಸ್ವಲ್ಪ ದಿನ ತಡ್ಕೊಂಡ್ರೆ, ಇದನ್ನ ಸ್ವಲ್ಪ ದಿನ ಎದುರಿಸಿದ್ರೆ ನೀವ್ ಇದರಲ್ಲಿ ಕಿಂಗ್ ಆಗ್ಬಿಡ್ತೀರಾ. ಈ ಬಿಸ್ನೆಸ್ ಅಲ್ಲಿ ಕೋಟ್ಯಾಧಿಪತಿ ಆಗ್ಬಿಡ್ತೀರಾ. ಈ ಬಿಸ್ನೆಸ್ ಅಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಬೆಳಿತೀರಾ. ನಾನು ಕೂಡ ಈ ಬಿಸ್ನೆಸ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ನನಗೂ ಈ ಖಿನ್ನತೆ ಬಂದಿತ್ತು. ಅದಕ್ಕೆ ನಾನು ಇದನ್ನ ಪಾಯಿಂಟ್ ಆಗಿ ಬರ್ಕೊಂಡಿದ್ದೀನಿ. ನನಗ್ ಬಂದಿದೆ ಅಂದ್ರೆ ನಿಮಗೂ ಬಂದಿರುತ್ತೆ. ನಾಳೆ ಬರ್ಬೋದು, ಹೇಳಕ್ ಬರಲ್ಲ. ಸರ್ ಇವತ್ತೇನ್ ಬಂದಿಲ್ಲ ಸರ್ ಅಂದ್ರೆ ನಾಳೆ ಬರ್ಬೋದು, ಹೇಳಕ್ ಬರಲ್ಲ. ಸರ್ ಇವತ್ತೇ ಬಂದಿದೆ ಅಂದ್ರೆ ಆಲ್ ದ ಬೆಸ್ಟ್, ಮತ್ತೆ ಮುಂದೆ ನುಗ್ಗು ಅಂತ. ಹಿಂದೆ ಹೋಗ್ಬೇಡ, ಮುಂದೆ ನುಗ್ತಾ ಇರು ಅಂತ. ಸೊ ಇಲ್ಲಿಗೆ ನಾವು ನಿಲ್ಸಿದ್ವಿ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನಿದೆ? ಓಕೆ, ಎಸ್, ಅಬ್ಯೂಸಿಂಗ್ ಯುವರ್ ಸ್ಪಾನ್ಸರ್. ಅಂದ್ರೆ ನಿಮ್ಮ ಸ್ಪಾನ್ಸರ್ ಯಾರು ಮಾಡಿರ್ತಾರಲ್ಲ, ನಿಮ್ಮನ್ನ ಯಾರು ಸೇರಿಸಿರ್ತಾರಲ್ಲ, ಅವರನ್ನ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಸೊ ಡು ನಾಟ್ ಅಂಡರ್ ಎಸ್ಟಿಮೇಟ್, ಡು ನಾಟ್ ನೆಗ್ಲೆಕ್ಟ್ ಯುವರ್ ಸ್ಪಾನ್ಸರ್. ಅಂದ್ರೆ
ನಿಮ್ಮ ಅಪ್ಲೈನ್ ಅಂಡ್ ಯುವರ್ ಡೌನ್ ಲೈನ್. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಇಬ್ಬರನ್ನ ಸ್ಪಾನ್ಸರ್ ಮಾಡ್ತಾರೆ, ಬೇಡ 3 ಜನ 10 ಜನನ ಸ್ಪಾನ್ಸರ್ ಮಾಡ್ತಾರೆ. ಸ್ಪಾನ್ಸರ್ ಮಾಡ್ಬಿಟ್ಟು ಅವ್ರಿಗೆ ಏನ್ ಸರ್ವಿಸ್ ಬೇಕು ಅಂತ ಯೋಚನೆ ಮಾಡಲ್ಲ ಸ್ನೇಹಿತರೆ. ಅಯ್ಯೋ ನಾನ್ ಮಾಡಿಲ್ವಾ, ಅವರು ಮಾಡ್ತಾರೆ ಬಿಡು, ಸರ್ ಮಾಡಿ ಸರ್, ನೀವಿಬ್ರು ಒಂದ್ ಇಬ್ರಿಗೆ ಮಾಡಿ ಸರ್, ಸರ್ ಮೇಡಮ್ ಮಾಡಿ ಮೇಡಮ್, ಮೀಟಿಂಗ್ ಬನ್ನಿ ಮೇಡಮ್. ಬರಲ್ಲ. ಮೀಟಿಂಗಿಗೆ ಹೋಗೋಣ ಬನ್ನಿ ಅನ್ನೋದು ಹೇಗಿರುತ್ತೆ, ಮೀಟಿಂಗಿಗೆ ಹೋಗಿ ಅನ್ನೋದು ಹೇಗಿರುತ್ತೆ. ನಾನು ಝೂಮ್ ಮೀಟಿಂಗಿಗೆ ಶರತ್ ಸರ್ದು 9 ಗಂಟೆಗೆ ಬಂದು ಕುತ್ಕೊಂತ ಇದ್ದೀನಿ, ನೀವೇನ್ ಮಾಡ್ತೀರಾ ಅಂತ ಕೇಳ್ಬೇಕು. ಆಗ ನಾನು ಬರ್ತೀನಿ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಾ, ಝೂಮ್ ಮೀಟಿಂಗ್ ಬಂದ್ಬಿಡಿ, ಝೂಮ್ ಮೀಟಿಂಗ್ ಬಂದ್ಬಿಡಿ. ಬರಲ್ಲ ಯಾರು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ನೀವು ಏನು ಹೇಳ್ತಿರಲ್ಲ ಅದನ್ನ ಯಾರು ಮಾಡಲ್ಲ ಮಾಡಲ್ಲ ಮಾಡಲ್ಲ. ನೀವೇನು ಮಾಡ್ತಿರಲ್ಲ ಅದನ್ನೇ ಜನ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಈಗ ನಾನೇ ಇನ್ಶರ್ಟ್ ಮಾಡ್ಲಿಲ್ದಂಗೆ ಸತೀಶ್ ಸರಿಗೆ ಹೋಗ್ಬಿಟ್ಟು ಆಗ್ಲಲ್ಲ, ಸತೀಶ್ ಸರ್ ಇನ್ಶರ್ಟ್ ಮಾಡಿ ಇನ್ಶರ್ಟ್ ಮಾಡಿ ಇನ್ಶರ್ಟ್ ಮಾಡಿ ಅಂದ್ರೆ 1 ಸಲ 2 ಸಲ 5 ಸಲ 6ನೇ ಸಲ ಏನ್ ಹೇಳ್ತಾರೆ ಗೊತ್ತಾ, ಶರತ್ ಸರ್ ಮೊದ್ಲು ನೀವ್ ಇನ್ಶರ್ಟ್ ಮಾಡಿ ಅಂತಾರೆ. ಅಂದ್ರೆ ಅವ್ರು ಹೇಳೋದ್ರಿಂದ ಮಾಡೋದಿಲ್ಲ ಸ್ನೇಹಿತರೆ. ಯಾರು ಜನರು ನಮ್ಮನ್ನ ನೋಡಿಬಿಟ್ಟು ಅನುಸರಿಸ್ಕೊಂತಾರೆ. ಸೊ ನಮ್ಮನ್ನ ನೋಡಿ ಅನುಸರಣೆ ಮಾಡ್ಕೊಂತಾರೆ. ನಾವೇನು ಅಂತಂದ ಹೇಳಿದ್ರೆ ಬರ್ತಿದ್ದಂಗೆ ಈ ಸಿಸ್ಟಮ್ ಒಳಗಡೆ ಬರ್ತಿದ್ದಂಗೆ ಲೀಡರ್ ಆಗ್ಬಿಟ್ಟಿರ್ತೀವಿ. ದೊಡ್ಡ ದೊಡ್ಡ ಅಡ್ವೈಸ್ಗಳು ಹೆಂಗಿರ್ಬೇಕು ಗೊತ್ತಾ, ಶರತ್ ಸರ್ ಅಂದ್ರೆ ಏನ್ ಗೊತ್ತಾ, MD ಸರ್ ಅಂದ್ರೆ ಏನ್ ಗೊತ್ತಾ, ಕಂಪನಿ ಅಂದ್ರೆ ಏನ್ ಗೊತ್ತಾ, ಪ್ರಾಡಕ್ಟ್ಸ್ ಅಂದ್ರೆ ಏನ್ ಗೊತ್ತಾ, ನೋಡಿ ನೀವು ಹಂಗೆಲ್ಲ ಇರಬಾರ್ದು, ನೋಡಿ ನೀವು ಹಂಗೆಲ್ಲ ಮಾಡಬಾರ್ದು ಅಂದ್ರೆ ಅವ್ರಿಗೆ ಪ್ರೆಸರ್ ಹಾಕ್ಬಿಡ್ತೀವಿ. ನಾವು ಈ ಹುಟ್ಟಿರೋ ಮಗುಗೆ ಈ ಚಿಕನ್ ಪೀಸ್ ಲಾಲಿಪಾಪ್ ಬಾಯಲ್ಲಿಟ್ರೆ ಆ ಮಗು ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಯಾಕೆ ಅಂದ್ರೆ ಆ ಮಗುಗೆ ಮೊದ್ಲು ಎದೆ ಹಾಲು ಬೇಕು, ಎದೆ ಹಾಲು ಆಗಿದ್ಮೇಲೆ ಹೊರಗಡೆ ಹಾಲು, ಹೊರಗಡೆ ಹಾಲು ಆಗಿದ್ಮೇಲೆ ಲಿಕ್ವಿಡ್ ಫುಡ್, ಲಿಕ್ವಿಡ್ ಫುಡ್ ಆಗಿದ್ಮೇಲೆ ಸೆಮಿ ಸಾಲಿಡ್ ಫುಡ್, ಸೆಮಿ ಸಾಲಿಡ್ ಫುಡ್ ಆಗಿದ್ಮೇಲೆ ಸಾಲಿಡ್ ಫುಡ್, ಸಾಲಿಡ್ ಫುಡ್ ಅಲ್ಲೋ ಹಾರ್ಡ್ ಫುಡ್ ಅಲ್ಲ, ಮತ್ತೆ ಹಾರ್ಡ್ ಫುಡ್ಗೆ ತುಂಬಾ ದಿನ ಬೇಕು, 2 ವರ್ಷ 3 ವರ್ಷ ಕಾಯ್ಬೇಕು ಹಾರ್ಡ್ ಫುಡ್ ಕೊಡಕ್ಕೆ ಮಗುಗೆ. ಸೊ ಹುಟ್ಟಿರೋ ಮಗುಗೆ ಚಿಕನ್ ಪೀಸ್ ಇಟ್ಬಿಡ್ತಾರೆ ಬಾಯಲ್ಲಿ. ಈ ಬಿಸ್ನೆಸ್ ಅಲ್ಲಿ ಬಂತಿದ್ದಂಗೆ ಲೀಡ್ರು, ನೀವು ಅಜ್ಜನ ಕರ್ಕೊಂಡ್ಬರ್ಬೇಕು, ಹಂಗ್ ಕುತ್ಕೋಬೇಕು ಹಿಂಗ್ ಕುತ್ಕೋಬೇಕು, ಡೈರಿ ಇಡ್ಬೇಕು, ನೋಡು ನಾನು ಇಟ್ಟಿಲ್ವಾ ಡೈರಿ, ನೋಡ್ ನಾನ್ ಮಾಡಿಲ್ವಾ ಇಬ್ರಿಗೆ, ನೀನು ಮಾಡು ಇಬ್ರಿಗೆ, ನಾನ್ ಮಾಡ್ತಾ ಇಲ್ವಾ. ಈ ರೀತಿ ಪ್ರೆಸರ್ಸ್ ಹಾಕೋದ್ರಿಂದ ನಿಮ್ಮ ಸ್ಪಾನ್ಸರ್ಸ್ ಯಾರು ಇರ್ತಾರೆ, ನಿಮ್ಮ ಟೀಮ್ ಅಲ್ಲಿ ಯಾರು ಬಂದಿರ್ತಾರೆ, ಅವ್ರು ನಿಮಗೆ ಅಣ್ಣ ದೊಡ್ಡ ನಮಸ್ಕಾರ ಬಂದ್ಬಿಡ್ತೀನಿ ಬಿಟ್ಬಿಡಪ್ಪ ನನಗೆ ಅಂದ್ಬಿಡ್ತಾರೆ. ಯಾಕಂದ್ರೆ ಎಲ್ರಿಗೂ ಒಂದು ಈಗೋ ಅನ್ನೋದು ಇರುತ್ತೆ, ದಟ್ ವಿಲ್ ಹರ್ಟ್. ಅಂಡ್ ಎಲ್ರಿಗೂ ಒಂದು ಪೇಷನ್ಸ್ ಅಂತ ಇರುತ್ತೆ, ಆ ಪೇಷನ್ಸ್ ಔಟ್ ಆಗುತ್ತೆ. ಎಲ್ರಿಗೂ ಒಂದು ಟೈಮ್ ಅಂತ ಇರುತ್ತೆ, ಆ ಟೈಮ್ ಮೀರ್ ಹೋಗ್ಬಿಡುತ್ತೆ. ಸೊ ಡು ನಾಟ್ ಇರಿಟೇಟ್ ದೆಮ್, ಡು ನಾಟ್ ಇರಿಟೇಟ್ ಯುವರ್ ಅಪ್ಲೈನ್, ಡು ನಾಟ್ ಇರಿಟೇಟ್ ಯುವರ್ ಸೆಲ್ಫ್, ಡು ನಾಟ್ ಇರಿಟೇಟ್ ಯುವರ್ ಟೀಮ್. ಬಿ ಕೂಲ್, ಬಿ ಕಾಮ್, spend time with your sponsor, give time to the sponsorer, to give time to your upline team, your seniors. Then you will become a best and best associate in this system. ಈ ಸಿಸ್ಟಮ್ ಅಲ್ಲಿ ನೀವು ಒಂದು ಬೆಸ್ಟ್ ಅಂಡ್ ಬೆಸ್ಟ್ ಆಗಿರ್ತೀರ. ಇದು ನಮಗೆ ಗೊತ್ತಿರುತ್ತೆ, ಕೆಲವೊಂದು ಸಲ ಗೊತ್ತು ಇಲ್ಲದೆ ಇದು ನಮ್ಲಿಂದ ನಡೆದೋಗ್ಬಿಡುತ್ತೆ. ಈಗ ನೋಡಿ, ನಾನು ಇಷ್ಟೆಲ್ಲ ಭಾಷಣ ಬಿಗಿತಿದ್ದೀನಲ್ಲ, ನಾನು ಒಂದೊಂದ್ಸಲ ತಪ್ಪು ಮಾಡ್ಬಿಡ್ತೀನಿ. ಆ ದೇವರೇ ತಪ್ಪು ಮಾಡಿದ್ದಾನೆ, ಹೌದಲ್ವಾ ಒಂದೊಂದ್ಸಲ. ಇನ್ನು ಆ ಮನುಷ್ಯರು ಇದು ಎಲುಬಿಲ್ಲದ ನಾಲಿಗೆ ಒಂದೊಂದ್ಸಲ ಹಿಂಗೆ ಟ್ವಿಸ್ಟ್ ಹೊಡೆದು ಬಿಡುತ್ತೆ. ಮತ್ತೆ ಅದನ್ನ ನಾವು ತಿದ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕು. ನೋಬಡಿ ಇಸ್ ಪರ್ಫೆಕ್ಟ್, ನಾಟ್ ಮೀ ಪರ್ಫೆಕ್ಟ್, ನಾನು ಪರ್ಫೆಕ್ಟ್ ಅಂತ ಯಾವತ್ತೂ ಹೇಳಲ್ಲ. ನಾಟ್ ಯು, ನಾಟ್ ಹಿ. ಟ್ರೈ ಟು ಬಿಕಮ್ ಪರ್ಫೆಕ್ಟ್, ದಟ್ ವರ್ಡ್ ಇಸ್ ದೇರ್. ನಾವು ಪರ್ಫೆಕ್ಟ್ ಆಗಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಪರ್ಫೆಕ್ಟ್ ಅನ್ನೋದು ಯಾವತ್ತೂ ಮುಟ್ಟಕ್ಕಾಗಲ್ಲ ಮನುಷ್ಯ. ಸೊ ಇದು ನಮ್ಮ ತಲೆಯಲ್ಲಿ ಬರಬೇಕು. ಯು ಗಾಟ್ ಮೈ ಪಾಯಿಂಟ್. ಸೊ ಇವತ್ತಿನಿಂದ ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ನಾನು ಯಾರಿಗೆ ಪ್ರಾಡಕ್ಟ್ಸ್ ಕೊಟ್ಟು ಬಂದಿದ್ದೀನಿ, ಒಂದು ಸೋಪ್ ಕೊಟ್ಟು ಬಂದಿದ್ದೀನಿ, ಒಂದೇ ಒಂದು ಪೇಸ್ಟ್ ಕೊಟ್ಟು ಬಂದಿದ್ದೀನಿ, ಒಂದೇ ಒಂದು 10 ರೂಪಾಯಿ ಪ್ರಾಡಕ್ಟ್ಸ್ ಕೊಟ್ಟು ಬಂದಿದ್ದೀನಿ ಅಂತ ನಿಮಗೆ ಅನಿಸ್ತಿದೆಯಲ್ಲ, ಅವರಿಗೂ ಮರ್ಯಾದೆ ಕೊಡಿ. ನೀವು 10 ಲಕ್ಷ ರೂಪಾಯಿ ಬಿಸ್ನೆಸ್ ಕೊಡ್ತಿರ್ತಾರಲ್ಲ, ಅವರಿಗೂ ಮರ್ಯಾದೆ ಕೊಡಿ. ಇಬ್ಬರನ್ನ ಸಮತೋಲನವಾಗಿ ನೋಡ್ಕೊಂಡು ಹೋಗಿ. ಬಿಸ್ನೆಸ್ ಮಾಡೋರಿಗೆ ಜಾಸ್ತಿ ಪ್ರಾಡಕ್ಟ್ಸ್ ತಗೊಂಡವ್ರಿಗೆ ಇಲ್ಲಿ, ಕಡಿಮೆ ಪ್ರಾಡಕ್ಟ್ಸ್ ತಗೊಂಡವ್ರಿಗೆ ಇಲ್ಲಿ ಇಟ್ರೆ ಸೊ ಜನರಿಗೆ ಇರಿಟೇಟ್ ಆಗುತ್ತೆ, ಆಮೇಲೆ ಜನ ಗೊತ್ತಿಡಿತಾರೆ. ಇದು ತಪ್ಪು ಬಹಳ ಜನ ಮಾಡ್ತಾರೆ ಈ ಸಿಸ್ಟಮ್ ಅಲ್ಲಿ. ಈ ಬಿಸ್ನೆಸ್ MLM ಬಿಸ್ನೆಸ್ ಮಾಡಕ್ ಬಂದ್ರೆ ಫಸ್ಟ್ ಇದೇ ತಪ್ಪು ಮಾಡ್ತಾರೆ. ಅವ್ರೇನೋ ಮಾಡ್ಬಿಡ್ತಾರೆ 2 ಸ್ಪಾನ್ಸರ್, ಅವ್ರೇನ್ ಎಕ್ಸ್ಪೆಕ್ಟೇಷನ್ ಇಡ್ತಾರೆ ಅಂದ್ರೆ
ನಾನು ಸೇರಿಸ್ತವ್ರು ನನಗಿನ ಸ್ಪೀಡ್ ಆಗಿ 2 ಮಾಡ್ಬಿಡ್ತಾನೆ, ಅವನಿಗಿನ ಸ್ಪೀಡ್ ಆಗಿ ಅವ್ನು 2 ಮಾಡ್ಬಿಡ್ತಾನೆ, ನನಗೆ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ, ಇಲ್ಲಿಗೆ ಬಿಸ್ನೆಸ್ ಮುಗೀತು, ನಾ ರಿಟೈರ್ಡ್ ಆಗ್ಬಿಡ್ತೀನಿ ಅಂತ. ಸೊ ಈ ಇಲ್ಯೂಷನ್ ಅಲ್ಲಿ ಬರ್ತಾರೆ, ಈ ಭ್ರಮೆಯಲ್ಲಿ ಬರ್ತಾರೆ ಸ್ನೇಹಿತರೆ. ಈ ಭ್ರಮೆಯನ್ನ ನೀವು ಆಚೆ ತೆಗೆಯೋ ಪ್ರಯತ್ನ ಮಾಡಿ. ಆಮೇಲೆ ನೋಡಿ, ನೀವು ಎಲ್ಲಿಂದ ಎಲ್ಲಿಗೋ ಹೋಗ್ಬಿಟ್ಟಿರ್ತೀರ, ನಿಮ್ಮಲ್ಲಿ ಒಂದು ಹೊಸ ವ್ಯಕ್ತಿ ಹುಟ್ಟಿರ್ತಾನೆ, ಅಂಡ್ ದಟ್ ಬ್ಯೂಟಿಫುಲ್ ಪರ್ಸನಾಲಿಟಿ ಅಂಡ್ ಮೇಕ್ ಯು ದ ಪರ್ಫೆಕ್ಟ್ ಲೀಡರ್. ನಿಮ್ಮನ್ನ ಒಂದು ಅದ್ಭುತವಾದಂತ ಲೀಡರ್ ಆಗಿ ತಯಾರು ಮಾಡ್ತಾನೆ ಅವನು. ನಿಮ್ಮ ಮನಸ್ಸೊಳಗಡೆ ನಿಮಗೆ ಗೊತ್ತಿಲ್ದೇನೆ ಒಂದು ಮಗು ಹುಟ್ಟುತ್ತೆ, ಗೊತ್ತಿಲ್ದೇನೆ ನಿಮಗೆ ಒಂದು ಹೊಸ ವ್ಯಕ್ತಿಯ ಉದ್ಭವ ಆಗ್ತಾನೆ ನಿಮ್ಮಲ್ಲಿ. ಫಾಲೋ ದಿಸ್ ಟಿಪ್ಸ್. ದಟ್ ಈಸ್ ಕಾಲ್ಡ್ ಡು ನಾಟ್ ಅಬ್ಯೂಸ್, ಡು ನಾಟ್ ಇರಿಟೇಟ್, ಡು ನಾಟ್ ನೆಗ್ಲೆಕ್ಟ್ ಯುವರ್ ಕಸ್ಟಮರ್, ಯುವರ್ ಸ್ಪಾನ್ಸರರ್, ಯುವರ್ ಸೀನಿಯರ್ಸ್, ಎನಿವನ್. ನೋಡಿ, ಇದು ಯಾರಾದ್ರೂ ಎಲ್ಲಾದ್ರೂ ಕಲಿಸ್ಕೊಡ್ತಾರ ಸ್ನೇಹಿತರೆ? ದೇರ್ ಇಸ್ ಎನಿ ಒನ್ ಇಂಡಸ್ಟ್ರಿ, there is any one university teaching this? Nobody teaching. That's why network marketing is a beautiful system. Why people are getting fail means they don't have a proper education. ಅವ್ರಿಗೊಂದು ಪ್ರಾಪರ್ ಎಜುಕೇಶನ್ ಇಲ್ಲ. ಇದರಲ್ಲಿ ಬರ್ತಾರೆ, ಬ್ಲೇಸರ್ ಹಾಕೊಂತಾರೆ, ಸೂಟ್ ಹಾಕೊಂತಾರೆ, ಹಾ ಕಮಾನ್ ಯು ಕ್ಯಾನ್ ಡೂ ಇಟ್, ಓಕೆ ಮೇಡಮ್ 10 ನೋಡಿ ನೋಡಿ ಅವ್ರಿಗೆ ನೋಡಿ ಕಲೀರಿ, ಅವ್ರು 10 ಸ್ಪಾನ್ಸರ್ ಮಾಡಿದ್ದಾರೆ, ನೋಡಿ ನೋಡಿ ನಾಚಿಕೆ ಬರ್ಬೇಕು, ಓಕೆನಾ? ಹಾ ನಾಳೆ ಇವ್ರು ಮಾಡ್ತಾರೆ, ಹಾ ಮೇಡಮ್ ನೀವು ನಾಳೆ 10 ಜನ ಕರ್ಕೊಂಡ್ ಬಂದ್ಬಿಡಿ, 20 ಜನ ಕರ್ಕೊಂಡ್ ಬಂದ್ಬಿಡಿ, ನೋಡಿ ಅವ್ರು ಕಾರ್ ಅಚೀವ್ ಮಾಡಿದ್ದಾರೆ, ನೀವ್ ಯಾವಾಗ ಜೀವನದಲ್ಲಿ ಕಾರ್ ತಗೊಂತೀರಾ, ನೀವ್ ಯಾವಾಗ ಲಾರಿ ತಗೊಂತೀರಾ, ನೀವ್ ಯಾವಾಗ ಉದ್ಧಾರ ಆಗ್ತೀರಾ? ಕಮಾನ್, ನಿಮಗೆ ಇದು ಇಲ್ವಾ? ನಿಮಗೆ ಜೋಶ್ ಇಲ್ವಾ? ನಿಮಗೆ ಲೈಫ್ ಅಲ್ಲಿ ಮುಂದೆ ಬರ್ಬೇಕು ಅಂತ ಅನಿಸ್ತಿಲ್ವಾ? ನಿಮಗೇನೋ ಗೊತ್ತಾಗ್ತಾ ಇಲ್ವಾ? ಕಮಾನ್ ಯು ಕ್ಯಾನ್ ಡೂ ಇಟ್, ಕಮಾನ್ ಮಾಡಿ ಮಾಡಿ ನೋಡಿ. ನೆಕ್ಸ್ಟ್ ಒಂದು ಆಫರ್ ಬಿಟ್ಟಿದ್ದಾರೆ ಕಂಪ್ನಿಯಲ್ಲಿ, ಇದೊಂದು ಆಫರ್ ಇದೆ ನೋಡಿ, ಅದೊಂದು ಆಫರ್ ಇದೆ ನೋಡಿ ಅಂತ ಮೋಟಿವೇಟ್ 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 ಮೋಟಿವೇಟ್. ಸೊ ಮೋಟಿವೇಟ್ ವಿಲ್ ನಾಟ್ ಸ್ಟೇ ಫಾರ್ ಲೈಫ್ ಲಾಂಗ್. Motivation will not stay for more than 1 week. Motivation have validity, but reality don't have validity. Motivation will expire one day, but reality will don't have any expiry date. ವಾಸ್ತವ ಅಂದ್ರೆ ಬೇರೆ, ವಾಸ್ತವ ಬೇರೆ, ಪ್ರೇರಣೆ ಬೇರೆ. ಸೊ ನೀವು ಎಲ್ಲಿ ಫೇಲ್ ಆಗ್ತೀರಾ ಅಂದ್ರೆ ಸ್ನೇಹಿತರೆ, ನೀವು ಪ್ರೇರಣೆ ತಗೊಂಡು ಕೆಲಸ ಮಾಡ್ತೀರಾ. ದಯವಿಟ್ಟು ಬೇಡ, ಅದು ಇರ್ಲಿ, ಬೇಕು ಪ್ರೇರಣೆ 30%, ಅಂಡ್ ರಿಮೈನಿಂಗ್ 70% ಯು ನೀಡ್ ವಾಸ್ತವ, ರಿಯಾಲಿಟಿ. ಓಕೆ, ಸೊ ಈ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಡು ನಾಟ್ ನೆಗ್ಲೆಕ್ಟ್, ಡು ನಾಟ್ ಇರಿಟೇಟ್, ಡು ನಾಟ್ ಅಬ್ಯೂಸ್, ಡು ನಾಟ್ ಇಗ್ನೋರ್ ಯುವರ್ ಸ್ಪಾನ್ಸರರ್, ಯುವರ್ ಕಸ್ಟಮರ್, ಯುವರ್ ಲೀಡರ್, ಯುವರ್ ಕಂಪನಿ ಅಂಡ್ ಯುವರ್ ಸೆಲ್ಫ್. ದಿಸ್ ಪಾಯಿಂಟ್ ಇಸ್ ಕ್ಲಿಯರ್. ಐ ಹೋಪ್ ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಟಾಪಿಕ್ ನೌ. ಈಗ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಇದನ್ನ. ಹೇಗಿತ್ತು ಈ ಪಾಯಿಂಟ್? Dr. Sarath, you are a great person. Yes, the very good one today meeting. Thank you for your writing the 4 books. I'll tell you only one thing. What is the MLM? ಅಂತ ಅವ್ರಿಗೆ ಹೇಳ್ಬೇಕಂದ್ರೆ ಮನಿ ಲರ್ನ್ ಮನಿ ಅಷ್ಟೇ. ಎಲ್ಲರಿಗೂ ಎಲ್ಲಾ ಮನೆಯಲ್ಲೂ BP, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಇದ್ದೆ. ಇವಾಗ ನಾವ್ ಹೇಳೋದು ಒಂದೇ ಒಂದು ಮಾತ, ನೋ ಸ್ಪಾನ್ಸರ್ ಸರ್ ಇನ್ಸ್ಟಿಯಾ, ನೋ ಸ್ಪಾನ್ಸರ್, ನೋ ನೀಡ್ ಎವ್ರಿ ಒನ್. ಯು ಫಸ್ಟ್ ಟೇಕ್ ಯುವರ್ ಟ್ರೀಟ್ಮೆಂಟ್, ಯುವರ್ ಹೆಲ್ತ್, ಅಂಡ್ ದೆನ್ ನಿಮ್ಮ ಫ್ಯಾಮಿಲಿಗೆ ಏನ್ ಕೊಡ್ಬೇಕು ಅದು ಕೊಡ್ರಿ. ಕನ್ನಡ ಅಷ್ಟೊಂದು ಗೊತ್ತಿಲ್ಲ, ಯಾವ್ದು ತಪ್ಪಾಗಿದ್ರೆ ಬಿಟ್ಬಿಡಿ. ಸ್ಪೋಕನ್ ಪ್ರಾಪರ್ಲಿ ಸರ್, 100% ರೈಟ್, ಯು ಸ್ಪೋಕನ್. ನಾನು ಹೇಳೋದು ಒಂದೇ ಒಂದು ಮಾಟ ಸರ್, ಇಲ್ಲಿ ನೆಟ್ವರ್ಕ್ ಎಲ್ಲ ಮಾಡಬೇಡ. ನೀವು ಮಾತ್ರ ನಿಮ್ಗೆ ಏನ್ ಬೇಕೋ ತಗೊಳ್ರಿ, ಹಾಸ್ಪಿಟಲ್ಗೆ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ರಿ, ನಿಮ್ ಫ್ಯಾಮಿಲಿ ಫಸ್ಟ್ ನೋಡ್ಕೊಳ್ರಿ. ಒಂದು ಮದುವೆ ಇಡ್ಬೇಕಂದ್ರೆ ಒಂದು 2,000 3,000 ಪತ್ರಿಕೆ ಹೊಡಿತಾರೆ, ಎಲ್ಲ ಕೊಡ್ತಾರೆ, ಎಲ್ಲ ಫಂಕ್ಷನ್ ಮಾಡ್ತಾರೆ. ಫಸ್ಟ್ ಟು save our family. The family you save means the network will build. Okay. Don't sell the product. You taken the product and you have the product and then use the product only for a family. Yes. Automatically it will build. Yes. And then if you take the product, you will get the result. If you are good, all the person is the focus to the entire world. Correct. You will get the money also. This is the MLM. Stay sir. Simply. Today. Thank you sir. Yeah. Thank you. ಗುಡ್. ಸ್ನೇಹಿತರೆ, ಮತ್ತೆ ಏನ್ ಅನ್ನಿಸ್ತು ಇದು ಅಬ್ಯೂಸಿಂಗ್ ದ ಸ್ಪಾನ್ಸರರ್ಸ್ ಆರ್ ಕಸ್ಟಮರ್? ಈ ಟಾಪಿಕ್ ಹೆಂಗಿತ್ತು, ನಿಮಗೇನ್ ಅರ್ಥ ಆಯ್ತು? ಯಾವ್ದು ಪಂಚ್ ಲೈನ್ ಅನ್ನಿಸ್ತು? ಇವಾಗ ನನಗೆ ನೀವ್ ಹೇಳಿದ ಪಾಯಿಂಟ್ ಅಲ್ಲಿ
ನಾವ್ ಹೆಂಗ್ ನಡ್ಕಂತೀವಿ, ನಮ್ಮ ಯಾರು ನಮ್ಮ ಡೌನ್ ಲೈನ್ ಇರ್ತಾರ ಅವ್ರು ಅದ್ ನಡ್ಕಂತಾರೆ ಅನ್ನೋದು 100% ಸತ್ಯ ಸರ್. ಈಗ ನನ್ಗೆ ಅದು ಏನ್ ಜ್ಞಾಪಕ ಬಂತು, ನಾವು ಹೈಸ್ಕೂಲ್ ಓದ್ಬೇಕಾದ್ರೆ ನಮ್ ಗುರುಗಳು ಒಂದ್ ಮಾತು ಹೇಳೋರು, ನಾವು ಗುರುಗಳಾದರೂ ನಿಂತ್ಕೊಂಡು ಸುಸ್ಸು ಮಾಡಿದ್ರೆ ಮಕ್ಳು ಕುಣ್ಕೊಂಡು ಸುಸ್ಸು ಮಾಡ್ತಾರೆ ಅಂತ. ಹೌದು. ಎಸ್, ಅದು ಯಾಕೆ ಅಂದ್ರೆ ಈಗ ನೀವ್ ಹೇಳಿದ 100% ನಮ್ಮನ್ನ ನಾವು ಸರಿ ನಡ್ಕಂತ ಹೋದಾಗ ನಮ್ ಟೀಮ್ ಸರಿಯಾಗಿ ನಡ್ಕೊಂಡು ಹೋಗ್ತಾರೆ ಸರ್. ಹೌದು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಚೆನ್ನಾಗಿ ಹೇಳಿದ್ರಿ, ಅದು ಬಹಳ ಸಂತೋಷ. ಇದೇ ಇಂಪಾರ್ಟೆಂಟ್. ಎಸ್ ನಾವು ಅಪ್ಲೈನ್ ಗೆ ಮರ್ಯಾದೆ ಕೊಟ್ರೆ ನಮ್ಗೆ ಡೌನ್ ಆಟೋಮೆಟಿಕ್ ಆಗಿ ಮರ್ಯಾದೆ, ನಾವು ಎಕ್ಸ್ಪೆಕ್ಟೇಷನ್ ಮಾಡಂಗೇ ಇಲ್ಲ. ಸೊ ನಾವು ಮರ್ಯಾದೆ ಕೊಡ್ತಾ ಹೋದ್ರೆ ಅವ್ರು ನಮಗೆ ಮರ್ಯಾದೆ ಕೊಡ್ತಾ ಬರ್ತಾರೆ. ಸಿಂಪಲ್. ಖಂಡಿತ ಖಂಡಿತ ಖಂಡಿತ. ಅದು ಒಂದು. ಮತ್ತೆ ಅವನಿಗೆ ಏನ್ ಹೇಳದ್ ಬಿಡು, ಇವನಿಗೆ ಏನ್ ಹೇಳದ್ ಬಿಡು, ನಂತರನೇ ನೀನ್ ಕೆಲಸ ಮಾಡು, ಈ ತರ ಹೇಳೋದು ಹೇಳಂಗಿಲ್ಲ ಅವು ನಾವು ಬಿಡ್ಬೇಕು. ಆಗ ನಾವು ಎಕ್ಸ್ಪರ್ಟ್ ಆಗೋದಕ್ಕೆ ಸರ್. ಈಗ ನಾವ್ 10 ಜನ ಲೀಡರ್ ನಾವು ತಗೊಂಬಂದ್ರೆ ನಮ್ಮ ಡೌನ್ ಲೈನ್ ಅಲ್ಲಿ ನೋಡ್ತಿರ್ತಾರೆ, ಒಳ್ಳೆ ಲೀಡರ್ ತಗೊಂಬಂದ್ರೆ ನಾವ್ಯಾಕೆ ತರಬಾರ್ದು ಅಂತ. ನೀ ತರ್ರಪ್ಪ ಅನ್ನೋದ್ಕಿಂತ ನಾವ್ ತರ್ಬೇಕಷ್ಟೇ. ನಾವ್ ತಂದಾಗ ಅವ್ರು ನೋಡ್ಕೊಂಡು ಅದು ಫಾಲೋ ಮಾಡ್ತಾರಲ್ಲ ಸರ್. ಖಂಡಿತ. Sir, if you are taking the good meeting today, yeah, very nice meeting. Thank you for today meeting. Next meeting, then you will put in the post in the group. I am waiting. We'll take care all the people to the wellness. Health is the important to the whole the human body. We'll take care about this every second, every time in 24/7. Thank you, doctor. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನಾವೀಗ ಈ 10 ಪಾಯಿಂಟ್ಸ್ ಅಲ್ಲಿ 10 ಮಿಸ್ಟೇಕ್ಸ್ ಅಲ್ಲಿ ನಾವು ಆಲ್ಮೋಸ್ಟ್ 8 ಮಿಸ್ಟೇಕ್ಸ್ ಅನ್ನ ಕಲ್ತಿದ್ದೀವಿ. ಆ 8 ಮಿಸ್ಟೇಕ್ಸ್ ಅನ್ನ ನಾನು ರಿಪೀಟ್ ಕೂಡ ಮಾಡಿದ್ದೀನಿ ಇವತ್ತಿನ ಕ್ಲಾಸ್ ಅಲ್ಲಿ. ಇದು ನಿಮಗೆ ಫೀಲ್ಡಿಗೆ ಹೋದಾಗ ಅನುಭವಕ್ಕೆ ಬರುತ್ತೆ. ಈಗ ಸದ್ಯ ಇದು ಕೇಳ್ತಾ ಇದ್ದೀರಾ, ದಿಸ್ ಇಸ್ ಥಿಯರಿ. ಸೊ ಥಿಯರಿ ಇಟ್ ವಿಲ್ ಫೀಲ್ ಲೈಕ್ ವಾವ್, ಬಟ್ ದ ಪ್ರಾಕ್ಟಿಕಲ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್. ಸೊ ಹಾಗಾಗಿ ನೀವು ಫೀಲ್ಡಿಗೆ ಹೋಗೋಗಿನ ಮುಂಚೆನೆ ಐ ಆಮ್ ಟೀಚಿಂಗ್ ದಿಸ್, ಇದು ಹೀಗೀಗಿದೆ ಅಂತ. ಅಂದ್ರೆ ಒಂದು ದಾರಿ ಇದೆ ಅನ್ಕೊಳ್ಳಿ. ಈಗ ನಾನು ಸತೀಶ್ ಸರ್ ಅವರ ಹೊಲಕ್ಕೆ ಬರ್ತೀನಿ ಅಂದ್ರೆ, ಅವ್ರ ಹೊಲದಲ್ಲಿ ಅಡಿಕೆ ಗಿಡ ಹಾಕಿದ್ದಾರೆ ಅಂತಂದು ಹೇಳಿದ್ರೆ, ಅಡಿಕೆ ಮರಗಳು ಹಾಕಿದ್ದಾರೆ ಅಂತಂದು ಹೇಳಿದ್ರೆ, ನನಗೆ ಅಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರೇನ್ ಹೇಳ್ತಾರೆ, ಸರ್ ಈ ದಾರಿಯಲ್ಲಿ ಹೋಗ್ಬೇಡಿ, ಅಲ್ಲಿ ಕಲ್ಲಿದೆ, ಮುಳ್ಳಿದೆ, ತುಂಬಾ ಡೇಂಜರ್ ಇದೆ ಆ ದಾರಿ, ಈ ದಾರಿಯಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಆಗ ನಾನು ಈ ದಾರಿನ ಬಳಸ್ಕೊಂತೀನಿ, ಈಸಿ ಆಗಿರೋದು. ಯಾಕಂದ್ರೆ ಅವ್ರು ಅದಕ್ಕೆ ಗೈಡ್ ಆಗಿರ್ತಾರೆ. ಹಿ ನೋ ವೆರ್ ಇಸ್ ಪ್ರಾಬ್ಲಮ್ ಅಂತ. ಅವ್ರ ಹೊಲ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಆ ದಾರಿಯಲ್ಲಿ ಹೋಗ್ತೀನಿ, ನಾನು ಸೇಫ್ ಆಗಿ ಹೋಗ್ತೀನಿ. ಹಾಗೆ ನೀವು ನಾಳೆ ಏನಾಗ್ತೀರಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಬಟ್ ನನಗ್ ಗೊತ್ತಿದೆ. ನಾಳೆ ನೀವ್ ಏನ್ ಫೇಸ್ ಮಾಡ್ತೀರಾ ಅನ್ನೋದು ನಿಮಗ್ ಗೊತ್ತಿಲ್ಲ, ನನಗ್ ಗೊತ್ತಿದೆ. ಬಿಕಾಸ್ ಇದನ್ನ ನಾನು ಪಾಸ್ಟ್ 20 years ಅಲ್ಲಿ ಮಾಡ್ತಾ ಇದ್ದೀನಿ. ಅಂಡ್ ಐ ಆಮ್ ಸ್ಟಾರ್ಟೆಡ್ PhD ಆನ್ ದಿಸ್. ಈಗ MBA ಆಯ್ತು ಈ ವರ್ಷ ನಂದು, ಇದ್ರ ಮೇಲೆ PhD ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ PhD ಮಾಡಿದ್ರೆ ವರ್ಲ್ಡ್ಸ್ ಫಸ್ಟ್ PG ಡಿಪ್ಲೊಮೊ, MBA ಅಂಡ್ PhD ಹೋಲ್ಡರ್ ಇನ್ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಶರತ್ ಒಬ್ಬನೇ ಇರ್ತಾನೆ. Only one person. I know that you are writing 4 books. Yes, you finish PhD very soon. I know that. Good. Thank you, okay. Doctor. So ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಾನು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಗಳು ಆಗುತ್ತೆ ಅಂತ ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ಹಾಗಾಗಿ 8 ಮಿಸ್ಟೇಕ್ಸ್ ಗಳ ಬಗ್ಗೆ ಸ್ಟಡಿ ಮಾಡಿ ನೀವು ಫೀಲ್ಡಿಗೆ ಹೋದಾಗ ಇದು ಕೆಲ್ಸಕ್ಕೆ ಬರುತ್ತೆ. ಅಲ್ಲಿವರೆಗೂ ನಿಮಗೆ ಕೆಲ್ಸಕ್ಕೆ ಬರಲ್ಲ. ಈ ನಾನು ಫೌಂಡೇಶನ್ ಹಾಕಿ ಕೊಡ್ತಾ ಇದ್ದೀನಿ. ಓಕೆ. ಅಂಡ್ ಒಂದು ಚಿಕ್ಕ ಕಥೆಯಲ್ಲಿ ನಾನು ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಆಲ್ರೆಡಿ 9:47-48 ಆಗಿದೆ. ಮೈ ಟೈಮಿಂಗ್ಸ್ ಇಸ್ 9:45. ಒಂದು ಕತೆ ಏನಂದ್ರೆ, ಮಹಾರಾಜ ಇರ್ತಾರೆ, ಮಹಾರಾಜ ಪ್ಲಾನ್ ಮಾಡ್ತಾ ಇರ್ತಾರೆ. ಅವರು ಹದ್ದು ಸಾಕಿರ್ತಾರೆ. ಹದ್ದು ಯಾಕೆ ಸಾಕಿರ್ತಾರೆ ಅಂದ್ರೆ, ಅವರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅದು ಹೋಗಿ ನೋಡ್ಕೊಂಡ್ ಬರ್ತಾ ಇರತ್ತೆ. ಅಂದ್ರೆ ಹದ್ಲಿಂದ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇರತ್ತೆ ಅವ್ರಿಗೆ, ಈಗಲ್. ಸೊ ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಸೊ ಈ ಗರುಡ ಹದ್ದುಲಿಂದ ಏನ್ ಮಾಡ್ತಾರೆ ಅಂದ್ರೆ, ಅವರು ಇನ್ಫಾರ್ಮೇಶನ್ ಗಳನ್ನ ತಗೊಂಡಿರ್ತಾರೆ. ಅದು ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ ಆ ಹದ್ದು. ಅದಕ್ಕೆ ಅವ್ನು ರಾಜ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾರಾದ್ರೂ ಬಂದು ಈ ಹದ್ದಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ, ಇದು ತುಂಬಾ ಚುರುಕಿತ್ತು, ಈಗ ಬರ್ತಾ ಯಾಕೋ ತುಂಬಾ ವೀಕ್ ಆಗ್ಬಿಟ್ಟಿದೆ ಅಂತಂದೇಳಿ. ಸೊ ನಾನ್ ಮಾಡ್ತೀನಿ, ನೀನ್ ಮಾಡ್ತೀನಿ ಅಂತ ತುಂಬಾ ಜನ ಬರ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಕೋಚಿಂಗ್ ಕೊಡ್ತಾರೆ. ಅದು ಹದ್ದು ತನ್ನ ಕಂಫರ್ಟ್ ಝೋನ್ ಬಿಟ್ಟು ಹೋಗ್ತಾನೆ ಇರಲ್ಲ. ಅದಕ್ಕೊಂದು ದೊಡ್ಡ ಗ್ರೌಂಡ್ ಮಾಡಿಸಿರ್ತಾನೆ ರಾಜ, ಎಲ್ಲ ಮಾಡಿಸಿರ್ತಾನೆ. ಅದು ಕೂಡೋದಕ್ಕೆ, ತಿನ್ನೋದಕ್ಕೆ, ಇರೋದಕ್ಕೆ, ನೀರ್ ಕುಡಿಯೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾನೆ. ಬಟ್ ಅದು ತುಂಬಾ ದರಿದ್ರ ಆಗ್ಬಿಟ್ಟಿರುತ್ತೆ.
ಕೊನೆಗೊಬ್ಬನ್ ಬರ್ತಾನೆ. ಕೊನೆಗೊಬ್ಬನ್ ಬಂದ್ಬಿಟ್ಟು, ಮಹಾರಾಜ ನಾನು ಅದನ್ನ ಆಕ್ಟಿವ್ ಮಾಡ್ತೀನಿ, ಡೋಂಟ್ ವರಿ. ಅದು ಹಾರ್ಬೇಕಲ್ವಾ, ಅದು ಕಂಟಿನ್ಯೂಸ್ ಆಗಿ ಹಾರ್ತಾ ಇರಬೇಕು, ಆಕ್ಟಿವ್ ಆಗಿರ್ಬೇಕು, ನಿಮಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ, ನಾನು ಮಾಡ್ತೀನಿ ಅಂತ. ಇಲ್ಲ ಬೇರೆಯವ್ರ ಕೈಲಿ ಆಗಿಲ್ಲ, ನೀನೇನ್ ಮಾಡ್ತೀಯಾ ಅಂತ ಹೇಳ್ತಾನೆ ರಾಜ. ಅವಾಗ ನನಗೆ ಒಂದು ಚಾನ್ಸ್ ಕೊಡಿ ಮಹಾರಾಜ್ರೆ ಅಂತ ಮಾಡ್ತಾನೆ. ಆಗ ಅವನು ಏನ್ ಮಾಡ್ತಾನೆ ಅಂತಂದ್ ಹೇಳಿದ್ರೆ, ಸೊ ಬಂದ್ಬಿಟ್ಟು ಅದನ್ನ ಒಂದು ವೀಕ್ ಅಬ್ಸರ್ವ್ ಮಾಡ್ತಾನೆ, ಏನೇನ್ ಮಾಡ್ತಾ ಇದೆ, ಏನೇನ್ ತಿಂತಾ ಇದೆ, ಎಲ್ಲೆಲ್ಲಿ ಕೂಡ್ತಾ ಇದೆ, ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲ ಅಬ್ಸರ್ವ್ ಮಾಡ್ತಾನೆ. ರಾಜ ಹೇಳ್ತಾನೆ, ನೋಡಪ್ಪ, ಒಂದು ವಾರ ಆದ್ರೂ ನಿನ್ ಕೈಲಿ ಆಗಿಲ್ಲ, ಇಲ್ಲಿಗೆ ಬಿಟ್ಬಿಡು, ಹೋಗ್ಲಿ ಅತ್ತಾಗೆ ನಾನು ಬೇರೆ ಈಗಲ್ ತಗೊಂತೀನಿ, ಬೇರೆ ಹದ್ದು ತಗೊಂತೀನಿ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ. ಅವನು ಹೇಳ್ತಾನೆ, ಇನ್ನೊಂದು ವಾರ ಕೊಡಿ ಮಹಾರಾಜ್ರೆ ಅಂತ. ಆಯ್ತು ಅಂತಾನೆ, ಮತ್ತೊಂದು ವಾರ ತಗೊಂತಾನೆ. ಅವನು ಒಂದು ವಾರ ಆಗಿದ್ಮೇಲೆ ಅದಕ್ಕೆ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾನೆ. ಅದು ಚುರುಕಾಗುತ್ತೆ, ಅದ್ಭುತವಾಗುತ್ತೆ, ಮತ್ತೆ ಮೊದ್ಲಿನ ಹಾಗೆ ಆಗುತ್ತೆ, ಮತ್ತೆ ತನ್ನ ಕೆಲಸವನ್ನ ತಾನು ಚುರುಕ್ಲಿಂದ ಮಾಡುತ್ತೆ. ಸೊ ಆಗ ರಾಜ ಬಂದು ತುಂಬಾ ಖುಷಿ ಆಗ್ತಾನೆ, ಅವನಿಗೆ ಹಾಕಿರೋ ಬಂಗಾರ ಗಿಂಗಾರ ಕೊಡ್ತಾನೆ, ಅಭಿನಂದನೆ ಹೇಳ್ತಾನೆ, ಸನ್ಮಾನ ಮಾಡ್ತಾನೆ. ಸೊ ಇವರೇ ಜೀನಿಯಸ್ ಹೇಗ್ ಮಾಡಿದೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ಟ್ರೈನರ್, ಆ ವ್ಯಕ್ತಿ ಹೇಳ್ತಾನೆ, ನಾನು ಏನೂ ಮಾಡಿಲ್ಲ ಮಹಾರಾಜ್ರೆ, ಈ ಹದ್ದು ಸ್ವಲ್ಪ ಕಂಫರ್ಟ್ ಝೋನಿಗೆ ಹೋಗ್ಬಿಟ್ಟಿತ್ತು, ಇದು ಪದೇ 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 ಬಂದ್ಬಿಟ್ಟು ಒಂದು ಕಂಬದ ಮೇಲೆ ಕೂಡ್ತಾ ಇತ್ತು. ಅಲ್ಲಿ ಆ ಕಂಬದ ಮೇಲೆ ಕೂತಾಗ ಅದಕ್ಕೆ ಊಟ ಗೀಟ ವಸತಿ ಗಿಸತಿ ಇರೋದಕ್ಕೆಲ್ಲ ವ್ಯವಸ್ಥೆ ನೀವು ಮಾಡ್ಕೊಟ್ಬಿಟ್ಟಿದ್ರಿ, ಒಂದು ಮನೆ ತರ. ಸೊ ನಾನು ಏನ್ ಮಾಡಿದೆ ಅಂತಂದ್ರೆ, ಆ ಬಡ್ಡಿ ಏನಿತ್ತಲ್ಲ, ಕಂಬ ಕೂಡೋದಕ್ಕೆ, ಗರುಡ ಹದ್ದು, ಇದನ್ನ ಮುರಿದ್ಬಿಟ್ಟೆ ನಾನು. ಅದಕ್ಕೆ ಕೂಡೋದಕ್ಕೆ ಜಾಗನೇ ಕೊಡ್ಲಿಲ್ಲ. ಆಗದು ರೌಂಡ್ ಹೊಡಿತಾನೆ ಇತ್ತು, ಹೊಡಿತಾನೆ ಇತ್ತು, ಹೊಡಿತಾನೆ ಇತ್ತು, ಹೊಡಿತಾನೆ ಇತ್ತು. ಆಗ ಆ ಗರುಡ ಹದ್ದು ಆಕ್ಟಿವ್ ಆಯ್ತು, ತನ್ನ ಕಂಫರ್ಟ್ ಝೋನ್ ನಿಂದ ಆಚೆ ಬರೋ ಪ್ರಯತ್ನ ಮಾಡ್ತು. ಆಗ ಅದು ಹಾರಾಟ ಕಲಿತು ಮೊದ್ಲ ಹಾಗೆ ಅಂತ. ಸ್ನೇಹಿತರೆ, ನಾವು ಎಲ್ಲೋ ಒಂದು ಕಡೆ ಈ ಕಂಬೆ ಮೇಲೆ ಕುತ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಮನೆಯಿಂದ ನಾವು ಆಚೆ ಬರ್ತಾ ಇಲ್ಲ, ಹೊರಗಡೆ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಹೊರಗಡೆ ಪ್ರಪಂಚ ನೋಡ್ತಾ ಇಲ್ಲ. ನಾವ್ ಎಲ್ಲಿವರೆಗೂ ಆ ಕಂಫರ್ಟ್ ಝೋನ್ ಬಿಟ್ಟು ಬರೋದಿಲ್ಲ, ಅಲ್ಲಿವರೆಗೂ ನಾವು ಆಕ್ಟಿವ್ ಆಗಲ್ಲ ಸ್ನೇಹಿತರೆ. ಸೊ ವಿ ಹ್ಯಾವ್ ಟು ವರ್ಕ್ ಡೇ ಅಂಡ್ ನೈಟ್. ಓಕೆ, ದಿಸ್ ಈಸ್ ಯುವರ್ ಟಾರ್ಗೆಟ್. ಮಲಗಬೇಡಿ, ಊಟನೂ ಮಾಡಬೇಡಿ, ತಲೆನೂ ಕೆಡ್ಸ್ಕೊಳೋದು ಬಿಡಬೇಡಿ. ಕಂಟಿನ್ಯೂಸ್ ಆಗಿ ನಿಮ್ ದುಡ್ಡಿಗೋಸ್ಕರ ತಲೆ ಕೆಡಿಸ್ಕೊಳ್ಳಿ, ದುಡ್ಡು ಮಾಡೋದಕ್ಕೆ ಮುಂದೆ ಬನ್ನಿ. ನಿಮ್ ಲೈಫ್ನ ಅದ್ಭುತವಾಗಿ ಡಿಸೈನ್ ಮಾಡ್ಕೊಳ್ಳಿ. ಕಂಫರ್ಟ್ ಝೋನ್ ನಿಂದ ಆಚೆ ಬನ್ನಿ. ಕಂಫರ್ಟ್ ಝೋನ್ ಅಲ್ಲಿ ನಾವಿದ್ರೆ ಯಾವತ್ತೂ ನಾವು ಕಂಫರ್ಟ್ ಆಗಿ ಇನ್ಕಮ್ ಅನ್ನ ಗಳಿಸೋದಕ್ಕೆ ಆಗೋಲ್ಲ. ಸೊ ವಿ ಹ್ಯಾವ್ ಟು ಡೆಡಿಕೇಟ್ ಸಮ್ ದಿಸ್ ಥಿಂಗ್ಸ್ ಅಂಡ್ ಆಲ್. ಅಂಡ್ ಈ 8 ಮಿಸ್ಟೇಕ್ಸ್ ಈಗ ಹೇಳ್ಕೊಟ್ಟಿದ್ದೀನಿ, ಇನ್ನು 2 ಮಿಸ್ಟೇಕ್ಸ್ ಇದೆ, ಅದು ಮುಂದಿನ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿಗೆ ಸಮಯ ಆಗಿದೆ, ನನಗೆ ಹೊರಡೋದಕ್ಕೆ ಅನುಮತಿ ಕೊಡಿ. ಈ ಕಥೆನ ಮರಿಬೇಡಿ. ಹಾಗೂ ಒಂದು ಚಿಕ್ಕ ಇನ್ಫಾರ್ಮೇಶನ್ ಕೊಟ್ಟೆ, 20-25 ನಿಮಿಷದ್ದು. ಆ ಇನ್ಫಾರ್ಮೇಶನ್ ನಿಮ್ಮ ಮನಸ್ಸಲ್ಲಿ ಹಾಗೆ ಉಳಿಲಿ. ಓಕೆ, ಸೊ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಗುಡ್ ನೈಟ್.